ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೇಳಲಿಕ್ಕೆ ಬಯಸುವ ಒಂದು ವಿಷಯ ಏನೆಂದರೆ ಹೌ ಟು ಇಂಪ್ರೂವ್ ಯುವರ್ ಪಾಶ್ಚರ್. ನೋಡಿ, ಇವತ್ತು ಎಲ್ಲರೂ ಮೊಬೈಲು ಸ್ಕ್ರೀನ್ ಅಡಿಕ್ಷನ್ ಆಗೋದ್ರಿಂದ ಭಾಳಷ್ಟು ಜನ ಚಿಕ್ಕ ವಯಸ್ಸಲ್ಲೇ ಈ ಥರ ಕೈಫೋಸಿಸ್ಸು, ಸ್ಕೋಲಿಯೋಸಿಸ್ಸು ಮತ್ತು ನೆಕ್ ಮುಂದೆ ಬಂದು ಈ ಥರ ಸಮಸ್ಯೆಗಳಿಂದ ಭಾಳಷ್ಟು ಜನ ನರಳ್ತಾ ಇದ್ದಾರೆ. ಸೊ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ನಂಬರ್ 1, ಪ್ರತಿ ದಿವಸ 5 ನಿಮಿಷ ಅಟ್ಲೀಸ್ಟು ಫ್ಲೋರ್ ಮೇಲೆ ಮಲ್ಕೊಳ್ಬೇಕು. ಇದರಿಂದ ನಿಮಗೆ ಈ ಎಲ್ಲ ರಿಬ್ ಬಂಪ್ ಆಗಿ ಅದನ್ನು ಫ್ಲ್ಯಾಟ್ ಮಾಡಿದಾಗ ಈ ಪಾಶ್ಚರ್ ರಾಂಗ್ ಆಗೋದನ್ನು ತಡಿಬೋದು. ನಂಬರ್ 1. ನಂಬರ್ 2, ಪಾಶ್ಚರ್ ನೋಡಿ, ಪ್ರತಿ ದಿವಸ ತಾವು ಕಾನ್ಸಿಯಸ್ ಆಗಿ ಈ ಥರ ಮೊಬೈಲ್ ಯೂಸ್ ಮಾಡ್ಬೋದು, ಅಥವಾ ಈ ಥರ ಯೂಸ್ ಮಾಡ್ಬೋದು. ಈ ಥರ ಬೆಂಡ್ ಮಾಡಿ ಅಥವಾ ಈ ಥರ ಸೈಡಲ್ಲಿ ಈ ಥರ ಯೂಸ್ ಮಾಡೋದನ್ನು ದಯವಿಟ್ಟು ತಡೀರಿ. ಸೊ ಈ ಥರ ರಾಂಗ್ ಪಾಶ್ಚರಲ್ಲಿ ಪದೇ ಪದೇ ಕೂತ್ಕೊಳ್ಳೋದ್ರಿಂದ ತಮಗೆ ಅದೇ ಕಂಟಿನ್ಯೂ ಆಗಿ ಅರ್ಲಿ ಏಜಲ್ಲಿ ಕೈಫೋಸಿಸ್ಸು, ಎಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ರೋಗಗಳು ಬಂದು ತಮಗೆ ಭಾಳ ಸಮಸ್ಯೆ ಆಗುತ್ತಿದೆ. ಫಾರ್ ಎಕ್ಸಾಂಪಲ್ ರತನ್ ಟಾಟಾ, ಓಕೆ, ಅವ್ರಿಗೆ ಈ ಥರ ಸಮಸ್ಯೆ ಆಗಿ ಉಸಿರಾಡೋಕ್ಕಾಗದೆ ಅವರು ಸತ್ತೋಗ್ಬಿಟ್ರು. ಸೊ ನೆಕ್ಸ್ಟ್ ಬಂದು ನೀವು ಅತಿ ಸಾಫ್ಟ್ ಆದ ಬೆಡ್ಡನ್ನು ಯೂಸ್ ಮಾಡಬೇಡಿ, ಅಥವಾ ಅತಿ ಹಳೇದಾದ ಬೆಡ್ಡನ್ನು ಯೂಸ್ ಮಾಡಬೇಡಿ. ಸೊ ಬೆಡ್ಡನ್ನು ಅಟ್ಲೀಸ್ಟ್ 2 to 5 years ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಫಾರ್ಮ್ ಬೆಡ್ಡಲ್ಲಿ ಅಥವಾ ನೆಲ ಮೇಲೆ ಮಲ್ಕೊಳ್ಳೋ, ಚಾಪ್ ಮೇಲೆ ಮಲ್ಕೊಳ್ಳೋ ಅಭ್ಯಾಸ ಇದ್ದರೆ ನಮಗೆ ರಾಂಗ್ ಪಾಶ್ಚರನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟು ಬೆಂಡ್ ಮಾಡೋದು. ಭಾಳಷ್ಟು ಜನ ರಾಂಗಾಗಿ ಬೆಂಡ್ ಮಾಡಿ ಅಬ್ಜೆಕ್ಟನ್ನು ಪಿಕ್ ಮಾಡ್ತಾರೆ. ಇದು ಕೂಡ ರಾಂಗ್ ಪಾಶ್ಚರ್ ಬರೋಕ್ಕೆ ಒಂದು ಹಾದಿ. ನೆಕ್ಸ್ಟು ಬಂದು ಲ್ಯಾಕ್ ಆಫ್ ವಿಟಮಿನ್ ಡಿ ಆ್ಯಂಡ್ ಮಿನರಲ್ಸ್. ನೋಡಿ, ವಯಸ್ಸಾಗ್ತಾ ಆಗ್ತಾ ನಮ್ಮ ಬಾಡಿಗೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಎಬಿಲಿಟಿ ಕಡಿಮೆ ಆಗುತ್ತೆ. ಮತ್ತು ಊಟದಲ್ಲಿ ಇವತ್ತು ನ್ಯೂಟ್ರಿಯೆಂಟ್ಸು, ಮಿನರಲ್ಸು, ವಿಟಮಿನ್ ಡಿ ಇಲ್ಲ. ಹೀಗಾಗಿ ಅತಿ ಬೇಗ ನಮ್ಮ ಬೋನ್ ಸಾಫ್ಟ್ ಆಗಿ ಆಸ್ಟ್ರೋಮಲೇಷಿಯಾ ಆಗಿಬಿಟ್ಟು ರಾಂಗ್ ಪಾಶ್ಚರ್ ಆಗ್ತಾಯಿದೆ. ಸೊ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಸನ್ ಎಕ್ಸ್ಪೋಜರ್ ತೊಗೊಳ್ಳಿ. ಮತ್ತು ನೀವು ಆರೋ ವಾಟರ್ ಕುಡಿದ್ರಿಂದ, ಅದು ಎಸಿಡಿಕ್ ವಾಟರ್ ಆಗಿರೋದ್ರಿಂದ ಮೂಳೆಗಳು ಭಾಳ ಬೇಗ ಸಾಫ್ಟಾಗಿ ಆಸ್ಟ್ರೋಮಲೇಷಿಯಾದಿಂದ ರಾಂಗ್ ಪಾಶ್ಚರ್ ಆಗುತ್ತದೆ. ಹೀಗಾಗಿ ಆರೋ ವಾಟರ್ಗೆ ಒಂದು ಮಿನರಲ್ ಡ್ರಾಪ್ಸ್ ಸಿಗುತ್ತೆ, ಅದನ್ನು ಆ್ಯಡ್ ಮಾಡಿ ಕುಡಿದ್ರಿಂದ ತಮಗೆ ಈ ಮೂಳೆ ಸವೆತವನ್ನು ತಡಿಬೋದು. ಹೀಗಾಗಿ ವಿಟಮಿನ್ ಡಿ ಮತ್ತು ಒಳ್ಳೆ ನ್ಯೂಟ್ರಿಯೆಂಟ್ಸ್ ರಿಚ್ಚು, ಮಿನರಲ್ ರಿಚ್ ಫುಡ್ ತಗೊಳ್ಕೊಂಡಾಗ ಈ ಥರ ರಾಂಗ್ ಆಗಿ ಕೂತ್ಕೊಳ್ಳೋದ್ರಿಂದ ಕೈಫೋಸಿಸ್ ಆಗೋ ಸಮಸ್ಯೆಯನ್ನು ತಡಿಬೋದು. ಇದು ನಮ್ಮ ರಾಂಗ್ ಪಾಶ್ಚರ್ ಅಥವಾ ಪಾಶ್ಚರ್ ಕರೆಕ್ಷನ್ ಟಿಪ್ಸ್. ನಮಸ್ಕಾರ.